ಫಾರ್ಮರ್, ರೈತ. ಕೃಷಿ ಅನ್ನೋದು ಕೇವಲ ಬೆಳೆಯನ್ನು ಬೆಳೆಯೋದು ಮಾತ್ರ ಅಲ್ಲ, ಅದು ಭೂಮಿಯ ಜೊತೆಗಿರೋ ಸಂಸ್ಕೃತಿ ಮತ್ತು ನಿಷ್ಠೆ, ಅಂದರೆ ಕಲ್ಚರ್ ಆ್ಯಂಡ್ ಡಿಸಿಪ್ಲಿನ್. ರೈತರ ಕಷ್ಟ ಮತ್ತು ಪರಿಶ್ರಮ ನಮ್ಮೆಲ್ಲರ ಜೀವನಕ್ಕೆ ಆಹಾರವಾಗಿ ಸಿಗ್ತೈತೆ. ರೈತರು ಅವರ ಬೆಳೆಗಳನ್ನು ಬೆಳೆಯೋ ಹಾಗೆ ಅವರ ಕನಸುಗಳನ್ನು ಕಟ್ಕೊಳ್ತಾರೆ. ಕೃಷಿ ಅನ್ನೋದು ಹೃದಯದಿಂದ ಹೃದಯಕ್ಕೆ ಹಕ್ಕು ನೀಡುವಂತಹ ಒಂದು ಅದ್ಭುತ ಕಲೆ, ಮತ್ತು ಇದು ನೇಚರ್ ಜೊತೆಗಿನ ಸಂಪತ್ತನ್ನು ರಕ್ಷಣೆ ಮಾಡೋದ್ರಲ್ಲಿ ಒಂದು ಭಾಗ. ಈ ರೈತರ ಸಂತೋಷ, ಪರಿಶ್ರಮ, ದುಃಖ ಇವೆಲ್ಲ ಡೈರೆಕ್ಟಾಗಿ ಈ ಪ್ರಕೃತಿಯಿಂದ ಸಿಗುವಂತಹ ಬೆಳಕು, ಗಾಳಿ, ಮಣ್ಣು, ನೀರು, ವೆದರ್, ಕ್ಲೈಮೇಟ್ ಅಂತಾರೆ ಅಲ್ವಾ, ಇದರೆಲ್ಲದ್ರ ಮೇಲೂ ಡಿಪೆಂಡ್ ಆಗಿದ್ರೂ ಸಹ ಇಂಡೈರೆಕ್ಟಾಗಿ ಸಮಾಜಕ್ಕೆ ಕನೆಕ್ಟ್ ಆಗಿರುತ್ತೆ. ನೀವು 5 ನಿಮಿಷದಲ್ಲಿ ಊಟ ತಿಂದು ಕೈ ತೊಳ್ಕೊಳ್ಳೋಷ್ಟು ಈಸಿ ಅಲ್ಲ ಬೆಳೆ ಬೆಳೆಯೋದು. ನೆಲ ಉಳುಮೆ ಮಾಡಿ, ಬಿತ್ತನೆ ಮಾಡಿ, ನೀರನ್ನು ಟೈಮ್ ಟು ಟೈಮ್ ಕೊಟ್ಟು, ಬೇಕಾಗಿರೋ ಗೊಬ್ಬರ, ಔಷಧಿಗಳನ್ನು ಕೊಟ್ಟು, ಮಗು ಥರ 90 ದಿನಗಳ ಕಾಲ ಕಾಪಾಡಿಕೊಂಡ್ರೆ ಕೈಗೆ ಸಿಗುತ್ತೆ. ಕೃಷಿ ಅನ್ನೋದು ಬ್ಯೂಟಿಫುಲ್ ರಿಲೇಶನ್ಶಿಪ್ ಬಿಟ್ವೀನ್ ಫಾರ್ಮರ್ ಆ್ಯಂಡ್ ಅರ್ತ್. ಅಂದರೆ ರೈತ ಮತ್ತು ಭೂಮಿಯ ಜೊತೆಗಿನ ಒಂದು ಅದ್ಭುತ ಸಂಬಂಧ. ಈ ಸಂಬಂಧ ಸಾವಿರಾರು ವರ್ಷಗಳಿಂದ ಸಹ ಅದ್ಭುತವಾಗಿ ರೈತ ಹಾಗೂ ಭೂಮಿ ಜೊತೆ ನಡ್ಕೊಂಡು ಬಂದ. ಮೇ ಬಿ ಒಂದು ವೇಳೆ ಭೂಮಿ ಮೇಲೆ ಮನುಷ್ಯ ಇಲ್ಲದೇ ಇದ್ರೂ ಸಹ ಭೂಮಿ ಇನ್ನೂ ತುಂಬ ಸುಂದರವಾಗಿರುತ್ತೆ. ಭೂಮಿ ಮನುಷ್ಯನಿಗೆ ಜಾಗ ಕೊಟ್ಟಿದ್ದಕ್ಕೆ ಮನುಷ್ಯನೇ ಭೂಮಿಯನ್ನು ಹಾಳು ಮಾಡ್ತಾ ಇದ್ದಾನೆ. ಮನುಷ್ಯರಂದ್ರೆ ನಾವು ರೈತರನ್ನ ಸಹ ನಾಶ ಮಾಡ್ತಾ ಇದ್ದೀವಿ. ಕೃಷಿ ಅನ್ನೋದು ತಲಾಂತರದಿಂದ ಮುತ್ತಾತಂದ್ರಿಂದ ತಾತಂದ್ರು ಇವರೆಲ್ಲ ಕಾಪಾಡ್ಕೊಂಡು ಬಂದಿದ್ದಾರೆ. ಆದರೆ ನಮ್ಮ ಜನ್ರೇಷನಲ್ಲಿ ರೈತರ ಸಂಖ್ಯೆ ಕಡಿಮೆ ಆಗ್ತಿದೆ. ರೈತರಿಗೆ ಇಂಟ್ರೆಸ್ಟ್ ಇಲ್ಲ, ಹೋಗ್ತಿದೆ. ಯಾಕಂದರೆ ಭಯ. ಹೇಗಂದರೆ ಈ ಕಾಲದಲ್ಲಿರೋ ಟೆಕ್ನಾಲಜಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದರೆ ಎಷ್ಟೋ ರೈತರ ಮಕ್ಕಳಿಗೆ ನಾವು ರೈತರಂತ ಅಂದರೆ ಫಾರ್ಮರ್, ಆಮೇಲೆ ಚೈಲ್ಡ್ ಆಫ್ ಫಾರ್ಮರ್ ಅಂತ ಹೇಳ್ಕೊಳ್ಳೋಕ್ಕೆ ಸಹ ನಾಚಿಕೆ ಪಡ್ತಾರೆ. ನಾವು ಎಷ್ಟೇ ದೊಡ್ಡ ಡಾಕ್ಟರ್, ಸೈಂಟಿಸ್ಟ್, ಇಂಜಿನಿಯರ್ ಆದರೂ ಸಹ ಪ್ರತಿಯೊಬ್ಬರೂ ಪ್ರತಿದಿನ ರೈತನ ಬೆಳೆದಿರೋ ಊಟ ತಿನ್ನಲೇಬೇಕು. ಅದಕ್ಕೆ ಬೆಳೆ ಬೆಳೆಯೋಕ್ಕೂ ಅಂತ ಆಗಲ್ಲ ನಮ್ಮ ಕೈಯಲ್ಲಿ. ಅಟ್ಲೀಸ್ಟ್ ಬೆಳೆಸಿರೋ ರೈತನ ವಸ್ತುಗಳಿಗೆ ಹಾಗೂ ರೈತರಿಗೆ ಬೆಲೆ ಕೊಡಲೇಬೇಕು. ಈ ಟೆಕ್ನಾಲಜಿ ಏನಂದರೆ, ಇನ್ನು ಎಷ್ಟೇ ದೊಡ್ಡ ಟೆಕ್ನಾಲಜಿ ಬಂದರೂ ಸಹ ಈ ಲ್ಯಾಬೊರೇಟರೀಸ್, ಹಾಸ್ಪಿಟಲ್ಗಳಲ್ಲಿ, ಕಂಪನಿಗಳಲ್ಲಿ ಬೆಳೆ ಬೆಳೆಯೋಕ್ಕಾಗ್ತೈತಾ? ಬೆಳೆ ಬೆಳೆಯೋಕ್ಕಾಗುತ್ತಾ? ಆ ಬೆಳೆ ಬೆಳೆದ್ರೂ ಅದನ್ನು ತಿನ್ನೋಕ್ಕಾಗುತ್ತಾ? ನಾವು 20 ವರ್ಷಗಳ ಹಿಂದೆ ಒಂದು ದೊಡ್ಡ ಬ್ಯಾಗ್ ಎತ್ಕೊಂಡು ಜೇಬಲ್ಲಿ ಒಂದು ಸ್ವಲ್ಪ ಹಣ ಇಟ್ಕೊಂಡು ಹೋದರೆ 30-20 ರೂಪಾಯಿಗಳಲ್ಲಿ ಬ್ಯಾಗ್ ತುಂಬ ಒಳ್ಳೆ ತರಕಾರಿ, ಆರೋಗ್ಯವಾಗಿರುವಂಥ ತರಕಾರಿ ಮನೇಲಿ ಇಟ್ಕೊಂಡು ತಿನ್ಬೋದು. ಆದರೆ ಈ ಕಾಲದಲ್ಲಿ ಕೈ ತುಂಬ ದುಡ್ಡು ಇಟ್ಕೊಂಡು ಹೋದ್ರೂ, ಬ್ಯಾಗ್ ತುಂಬ ದುಡ್ಡು ತಗೊಂಡೋದ್ರೂ ಒಳ್ಳೆ ತರಕಾರಿ ಸಿಗಲ್ಲ. ಒಂದು ಸೆಕೆಂಡ್, ಅಂದರೆ ಇಲ್ಲಿ ತರಕಾರಿ ರೇಟ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ರೈತರು ದೊಡ್ಡವ್ರು ಆಗ್ತಾ ಇಲ್ಲ, ರೈತರು ಶ್ರೀಮಂತರಾಗ್ತಾ ಇಲ್ಲ. ನೀವು ಆ ಥರ ಅನ್ಕೋಬೇಡಿ. ರೈತ ಹಾಗೂ ಗ್ರಾಹಕರ ಮಧ್ಯವರ್ತಿಗಳಿರ್ತಾರಲ್ವಾ, ಅವರು ಮಾತ್ರ ಶ್ರೀಮಂತರಾಗ್ತಿದ್ದಾರೆ. ಎಲ್ಲೋ ಕೆಲವೊಂದು ಜನ ಮಾತ್ರ ಶ್ರೀಮಂತರಾಗ್ತಿದ್ದಾರೆ. ಅದು ಹೇಗೆ? 20 ಕಿಲೋಮೀಟರ್ 30 ಕಿಲೋಮೀಟರ್ ದೂರ ಇರಲ್ಲ ಒಂದು ಸಿಟಿ, ಹಳ್ಳಿಯಲ್ಲಿ ಬೆಳೆದಿರೋ ತರಕಾರಿ ಜಸ್ಟ್ ಸಿಟಿಗೆ ರೀಚ್ ಆಗೋದ್ರೆ ಸಾಕು, 3-4 ಪ್ರೈಸ್ ಜಾಸ್ತಿ ಮಾಡ್ತಾರೆ.
ಅಲ್ಲಿ ನಿಮಗೂ ಯೂಸ್ ಆಗ್ತಿಲ್ಲ, ಜನಕ್ಕೂ ಯೂಸ್ ಆಗ್ತಿಲ್ಲ, ರೈತರಿಗೂ ಯೂಸ್ ಇಲ್ಲ. ಈ ಥರ ಅನೇಕ ಕಾರಣಗಳಿಂದ ರೈತರಿಗೆ ಪ್ರತಿದಿನ ಮೋಸ ಆಗ್ತಾನೆ ಇರುತ್ತೆ. ಈ ಥರ ಎಷ್ಟೋ ಸಾಲ ಮಾಡಿ ಬೆಳೆ ಬೆಳೆಯೋಕ್ಕೆ ಸಂಬಂಧಿಕರ ಹತ್ರ, ಜೊತೆಗಾರರ ಹತ್ರ ದುಡ್ಡು ತಗೊಂಡು ಸಾಲ ಮಾಡಿ ಬೆಳೆ ಹಾಕಿ ಬೆಳೆ ಬೆಳೆದು ಅವ್ರಿಗೆ ಕರೆಕ್ಟಾಗಿರೋ ಬೇಕಾಗಿರೋ ನಿಯತ್ತಾಗಿರೋ ಬೆಲೆ ಸಿಗದೆ ಎಷ್ಟೋ ಜನ ರೈತರು ಪ್ರಾಣ ಬಿಡ್ತಿದ್ದಾರೆ. ಕಳೆದ 10 ವರ್ಷಗಳಿಂದ 1,12,000 ರೈತರನ್ನ ಕಳ್ಕೊಂಡಿದ್ದೀವಿ. ಅದು ಭಾರತದಲ್ಲಿ ಮಾತ್ರ. ಇದೇ ರೀತಿ ಈ ಅನ್ನದಾತರನ್ನ ಕಳ್ಕೊಂಡ್ರೆ ಬೆಳೆ ಬೆಳೆಯೋರು ಯಾರು? ಆಗ ನಾವು ತಿನ್ನೋದೇನು? ಒಂದು ತಿಳ್ಕೊಳ್ಳಿ, ನಮಗೆ ತುಂಬ ಬೇಕಾಗಿರೋ ವಸ್ತುಗೆ ಬೇಡಿಕೆ ಜಾಸ್ತಿ ಆದರೆ, ಅಂದರೆ ಡಿಮ್ಯಾಂಡ್ ಜಾಸ್ತಿ ಆದರೆ ಬೆಲೆ ಸಹ ತುಂಬ ಜಾಸ್ತಿ ಆಗುತ್ತೆ. ನಮಗೆ ಬೇಕಾಗಿರೋ ವಸ್ತು ಡಿಮ್ಯಾಂಡ್ ಆದ್ರೇ ಬೆಲೆ ಅಷ್ಟು ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ. ಅಂದರೆ ಇನ್ನು ನಮಗೆ ಊಟ ಇಲ್ಲದೆ ಇದ್ರೆ, ಊಟಕ್ಕೆ ಅಂದರೆ ಊಟ ಬೆಳೆ ಬೆಳೆಯೋರು ಇಲ್ಲದೆ ಇದ್ರೆ, ಬೆಳೆ ಇಲ್ಲ ಅಂದರೆ, ಬೆಳೆ ನಮಗೆ ಕೈಗೆ ಸಿಗಿಲ್ಲ ಅಂದರೆ, ಇನ್ನೊಂದು ಕಾರಣ ಇದೆ. ಭೂಮಿಯಲ್ಲಿ ಸಿಗೋ ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ನ್ಯಾಚುರಲ್ ರಿಸೋರ್ಸಸ್, ಇದನ್ನು ಭೂಮಿಯಿಂದ ಬೇರೆ ಮಾಡಿದ್ರೆ ಭೂಮಿಯ ಫಲವತ್ತತೆ ಕಡಿಮೆ ಆಗುತ್ತೆ, ಅಂದರೆ ಕ್ವಾಲಿಟಿ ಆಫ್ ಸಾಯಿಲ್ ಡಿಕ್ರೀಸ್ ಆಗುತ್ತೆ. ಸೇವ್ ಅವರ್ ಫಾರ್ಮರ್ಸ್ ಆ್ಯಂಡ್ ಸೇವ್ ಯುವರ್ ಟುಮಾರೋ. ಹಾಗೂ ರೈತ ದೇಶದ ಬೆನ್ನೆಲುಬು ಅಂತಾರೆ. ಅಂಥ ರೈತನ ಕಾಪಾಡೋಣ. ರೈತ ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ. ರೈತ ಬೆಳೆ ಮಾಡಿದ್ರೆ ಪ್ರತಿ ಒಂದು ಜೀವಿಗೂ ಊಟ ಸಿಗುತ್ತೆ. ಡೋಂಟ್ ಕಿಲ್ ಫಾರ್ಮರ್, ಲೇಟರ್ ಯು ವಿಲ್ ಕಿಲ್ ಯುವರ್ ಸೆಲ್ಫ್. ಪ್ಲೀಸ್ ಡೋಂಟ್ ವೇಸ್ಟ್ ಫುಡ್, ಇನ್ಸ್ಟೆಡ್ ಡೊನೇಟ್ ಫುಡ್. ಆಹಾರನ ವೇಸ್ಟ್ ಮಾಡಬೇಡ್ರಿ, ಅದ್ರ ಬದಲಾಗಿ ಹಸಿವಿರೋರಿಗೆ ದಾನ ಮಾಡಿ. ಥ್ಯಾಂಕ್ ಯು.